ಎಲ್ಲ ಪತ್ರಿಕಾ ಸಾಹೇಬ್ಗೂ ನಮಸ್ಕಾರ. ಯುಕೆನೇ ಇಲ್ಲಿದೆ, ಯುನೈಟೆಡ್ ಕಿಂಗ್ಡಮ್. ನನಗೆ ಕೇಳಿದ್ರು ವೇಲು ಅವರು, ನೀವು ಇಲ್ಲಿ ಬಂದಿದ್ದೀರಿ ಅಂತ. ಹೌದು ಸರ್, ಐ ಆಮ್ ಫ್ರಮ್ UK ಅಂತಂದ್ರೆ. ಏನಂದ್ರೆ ಅದೇ ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. ಸೊ ನಿಜವಾಗ್ಲೂ UK ಉತ್ತರ ಕರ್ನಾಟಕನೇ ಇಲ್ಲಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆನಪು ನಮ್ದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ ಫಸ್ಟ್ ಧ್ವನಿ ಸುರುಳಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವ್ರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ. ಸೊ ನಾವು ಇಲ್ಲಿ ಬಂದಿದ್ದು ನಿಜವಾಗ್ಲೂ ನೋಡಿ ನನಗೆ ಬಹಳ ತುಂಬಾ ಖುಷಿ ಆಗುತ್ತೆ. ಸೊ ಹುಲಿಬೀರ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿಂಗ್ ಪ್ರೊಡ್ಯೂಸರ್ಸ್ ಅಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬಾ ಒಳ್ಳೇದಾಗಲಿ ಸರ್. ತುಂಬಾ ಕಷ್ಟಪಟ್ಟು ಮಾಡಿದಿರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂತ ನಿರ್ಮಾಪಕರು, ಅವರ ಬಾದಾಮಿ ಪಟ್ಟದ ಕಲ್ಲು ಆ ಕಡೆಯಿಂದ ಬಂದವರು ಆ ಸೌಂಡ್ ಇಟ್ಕೊಂಡೆ ಸಿನಿಮಾ ಮಾಡಿದಿರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಂಬಂಧ್ ಯೋಡನೆ ವಂಡರ್ಫುಲ್ ಜಾಬ್. ತುಂಬಾ 56ನೇ ಪಿಕ್ಚರ್ ಅಲ್ಲ, ಬಹಳ ಚೆನ್ನಾಗಿ ಮಾಡಿದಿರಿ ವೀರ್ ಸಂಬಂಧ್ ಅವರೇ. ಆಮೇಲೆ ಹಾಡ್ದಂತ ಗಾಯಕರು ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಬಂದಿಲ್ಲ. ಸಂಗೀತ ಕಟ್ಟಿ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಮಾಡು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಏನ್ರಿ, ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು. ಎಷ್ಟೋ ಬಿಲಿಯನ್ಸ್ ಹೋಗ್ಬಿಟ್ಟಿದೆ. ನಾನು ಡ್ರೈವರ್ ಅಲ್ಲ, ನಾವು ಪ್ಯಾಸೆಂಜರ್. ತುಂಬಾ ಅದ್ಭುತವಾಗಿ ಆಡ್ತೀವಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾನಿ ಸ್ವಾಮಿ ಅವರು ತುಂಬಾ ಚೆನ್ನಾಗಿ ಆಡಿದ್ರಮ್ಮ. ತಾವು ಕೂಡ ಅದ್ಭುತವಾಗಿ ಆಡಿದ್ಯಮ್ಮ, ಒಳ್ಳೇದಾಗಲಿ. ಪ್ರಜ್ಞಾ ಮರಾಠಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಶಿವ ಬೈರಾಗಿ ಎಲ್ಲಿದ್ದಾರೆ? ಬೈರಿಗೆ ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ತಿದ್ರಿ. ತುಂಬಾ ದೊಡ್ಡ ಹೆಸರು UK ನಲ್ಲಿ ನಿಮ್ದು, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತು ಇದ್ರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದೇ ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ. ಯಾವ್ದು ನಮ್ಮ ಫಸ್ಟ್ ಹಾಡು ನೋಡ್ಬೋಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತಾನೆ ಒಂದು ಗ್ರಾಮ್ಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ. ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ? ನಮ್ಮ ಮಂಜು ಗ್ರಾಮ್ಫೋನ್ ಕೇಳ್ತೀನಿ. ಅಪ್ಪ ಇದರಲ್ಲೂ ಸಣ್ಣ ಘಟನೆ ಆಯ್ತು, ಅದು ಕೇಳಲೇಬೇಕಿದೆ. ಇಡೀ ಜೀವನವನ್ನೇ ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದೀವಿ. ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಈ ಶೋ ಪೀಸ್ ಅಲ್ಲ ಇದು. ಮಣ್ಣಿನ ರೆಕಾರ್ಡು, ಆಮೇಲೆ VBL ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದಿದ್ದಕ್ಕೆ ನಮ್ಮ PR ನಾಗೇಂದ್ರ ಸರ್ ಇದ್ರು. ಅವ್ರಿಗೆ ಒಂದು ಮಾತಾಡಿದ್ರು, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬಾ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ. ತುಂಬಾ ನೋವಾಯ್ತು ನನಗೆ ನೋಡಿದಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದ್ರೂ ಕೂಡ ತಾಯಿ ಇದು ಮಹಾ ತಾಯಿ. ದೊಡ್ಡ ಮನಸ್ಸು ಬೇರೆಯವರು. ಯಾಕಂದ್ರೆ 50 ವರ್ಷದ ಹಿಂದೆ ಮಾಡಿದ್ದನ್ನ ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಕ್ಯಾಸೆಟ್ ನಾನು ಅವರಿಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇವ್ರಿಗೆ ಕರೆದು ನನಗೆ ಅವಾಗ ಮಾಡಿಸಿದ್ದು ಇವತ್ತು ನಂಗೆ ನೆನಪಾಗತ್ತೆ, ಬಹಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ ಸರ್, ನೀವು ತುಂಬಾ ಪಕ್ಕಾ ದೇಸಿ ಏನ್ ಸಬ್ಜೆಕ್ಟ್ಗೆ ಯಾವ ತರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗ್ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ಇವ್ರು ಹೇಳಿದಾಗೆ ಜಿಗ್ರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅನ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ಇವರು ಅನ್ಕೊಂಡೆ. ಇಲ್ಲ ಬಾದಾಮಿ ಹತ್ರ ಎಲ್ಲ ತಗೊಂಡೆ. ತುಂಬಾ ಚೆನ್ನಾಗಿ
ಕ್ಯಾಮರಾ ವರ್ಕ್ ಇದೆ, ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದ್ರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಆ ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನು ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಇದ್ದಾರೆ ಇಲ್ಲಿ ವಿಕ್ರಮ್ ಶ್ರೀಧರ್ ಅವರೇ. ಸಿದ್ದು ಅವರೇ, ಹೇಗೆ ಅನ್ನಿಸ್ತು? ಮೊದಲನೇದಾಗಿ ಈ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶ್ವಲಿ ನಮ್ಮ ಕಾರ್ಯಕ್ರಮಗಳನ್ನ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬಾ ಚೆನ್ನಾಗಿ ಸರ್ ಹಿಡಿದಿದ್ದಾರೆ. ನನಗೇನು ಖುಷಿ ಆಗ್ತಿರೋದಂದ್ರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಾಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಹೊಸೂರು ಗ್ರಾಮದವನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸನ ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತ ಕುಣಿಬೇಕಂತ ಅನಿಸ್ತಾಯಿತ್ತು. ನಾನು ಬಂದಾಗ ಅಷ್ಟು ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು. ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದ್ರ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ವೀರ್ ಸಮರ್ ಸರ್ನೇ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನ ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ, ಹಾಗೆ ನಿಮಗೂ ಕೂಡ. ಥ್ಯಾಂಕ್ ಯು ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ಸೊ ಆ ಕ್ಯಾರೆಕ್ಟ್ರು ಒಂದು 10-15 ವರ್ಷ ಆದ್ರೂ ನೀವು ಅದ್ ಮನಸ್ಸಲ್ಲಿ ಉಳ್ಕೊಂಡಿದ್ದೀರಿ. ಸೊ ಎಷ್ಟು ಖುಷಿ ಆಯ್ತು ಇವತ್ತು ಹುಲಿಬೀರ ಸಿನಿಮಾದ ಈ ಹಾಡುಗಳನ್ನೆಲ್ಲ ನೋಡಿದ್ದು. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದರೆ ಮೀಡಿಯಾ ಮಿತ್ರರಿಗೆಲ್ಲ ನಮಸ್ಕಾರ. ಮೀಡಿಯಾ ಮಿತ್ರ ನಮಸ್ಕಾರ, ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇಲು ಸರ್ ಇರ್ಬೋದು ಅನ್ಸುತ್ತೆ, ನಿಮ್ಮ ಭಕ್ತಿಗೆ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗರಿ ದೋಸ್ತರಿಗೆಲ್ಲರಿಗೂ ಹಾಯಪ್ಪ. ನಾನು UK ಅವನೇ. ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸ್ಟೋರ್ ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿರಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VSMR ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿರೋ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವುದಂತಂದ್ರೆ ಅದು ಕಿವಿ ಒಳಗೆ ಏನೋ ಗುಣಗಾಡ್ತೈತಿ, ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪ ಸಿನಿಮಾ ಒಂದು ಹಿಂಗ್ರಿ ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕರ್ನಾಟಕ ಸ್ಟೇಟ್. ಅದು ನನ್ನ ಮಾತು ಹೇಳಿದ್ರು. ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಮಾರ್ಕೆಟಿಂಗ್ ಇದು ಇತ್ತು. ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋದು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಓ ಸಿನಿಮಾ ಆಗಿರ್ಬೋದು ಅಂತ.
ಬಟ್ ಸಿನಿಮಾಗೆ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆ ಒಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಇವತ್ತು ಉತ್ತರ ಕರ್ನಾಟಕದ ಯಾವುದೇ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ. ಈ ಥರ ಸಿನಿಮಾಗಳ ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ಸೊ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಎಸ್ ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್. ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ. ಆಲ್ ದ ವೆರಿ ಬೆಸ್ಟ್. ನಮಗೂ ಕೂಡ ಒಳ್ಳೆ ಕಾಣಿಸ್ಕೊತಾ ಇದ್ದೀರಿ. ಸೊ ಎಷ್ಟು ಖುಷಿ ಇದೆ ಈ ಸಿನಿಮಾದ ಹಾಡುಗಳನ್ನು ನೋಡಿದ್ದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದರೆ, ವೇಣು ಸರ್ ಮಾತಾಡಿದರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್. ಅವತ್ತು ಫೋನಲ್ಲಿ ಮಾತಾಡಿದ್ರು ಅಪ್ಪನ ಜೊತೆ. ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಸೊ ಅಯ್ಯೋ ನಿಮ್ಮಷ್ಟಿಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟ್ರಾಗಿ ಬಂದಿಲ್ಲ, ನಾನು ಜಿಗ್ರಿ ದೋಸ್ತಿಗೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು. ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇದೆ. ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡೋ ನೀನು. 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಲೆ ಬಗ್ಸ್ಬೇಡ ಬ್ರೋ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗ್ರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್, ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ, ಮತ್ತು ಅವ್ನ ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಫಸ್ಟ್ ಹೆಸರು ಇಡಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಆದಿತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ ನಾನು ಬಂದಿದ್ದು ಜಿಗ್ರಿ ದೋಸ್ತ್ಗೋಸ್ಕರ, ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸಮನ್ ಸರ್ ತುಂಬ ಸಖತ್ತಾಗಿ ಮಾಡಿದ್ದೀರಾ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ. ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದ್ರೆ ಅಂತ ಗೊತ್ತಾಯಿತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕ್ಲಿ ನಾನು ಕೂಡ ಉತ್ತರ ಕರ್ನಾಟಕದವನು. ಬೆಂಡೋಡ ರಾಯಬಾಗ್ ತಾಲೂಕು ಬೆಂಡೋಡ ಗ್ರಾಮದವನು. ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ. ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತಿಗಳು ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳ್ದಂಗೆ ಮಧುರಂಗಿ ಸಾಂಗ್ದು ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದು ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರಾಣಿ ಆ ಥರ ನೋಡೋಕೆ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸ ತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ. ಇವತ್ತು ಸಂಜೆ 6:30 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಲಹರಿ ಸರ್ ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಕಿರಾಮ್ ಅವರೇ. ಥ್ಯಾಂಕ್ ಯು ಶ್ರೀಧರ್ ಅವರೇ. ಥ್ಯಾಂಕ್ ಯು ಆದಿತ್ಯ ಅವರೇ. ಥ್ಯಾಂಕ್ ಯು ಸಿದ್ದು ಅವರೇ. ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೇಣು ಸರ್ ಅವ್ರದ್ದು ಆಡಿಯೋ ಇದರಲ್ಲಿ ನನ್ನ ಸೆಕೆಂಡ್ ಮೂವಿ ರಿಲೀಸ್ ಆಗ್ತದೆ ಅವ್ರ ಲೆವೆಲಲ್ಲಿ. ತುಂಬ ವರ್ಷಗಳು ಕಾಯ್ಬೇಕಾಯ್ತು ಸರ್ ನಿಮ್ಮ ಆಡಿಯೋಗೆ, ನನ್ನ ಹಾಡುಗಳ ಬಿಡುಗಡೆ ಬರ್ಸೋಕ್ಕೆ. ಅದೊಂದು ಸಂಸ್ಥೆ, ಲಹರಿ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಆಡಿಯೋ ಕಂಪ್ನಿ. ನನಗೆ ಇವತ್ತು ಹೆಮ್ಮೆ ವಿಷಯ ಅಂದರೆ ರೆಹಮಾನ್ ಅವ್ರ ಫಸ್ಟ್ ಸಿನಿಮಾ ರೋಜಾ ರಿಲೀಸ್ ಮಾಡಿದವ್ರೆ ಅವರು, ಜೆಂಟಲ್ಮ್ಯಾನ್ ಮಾಡಿದವ್ರೆ ಅವರು, ನಮ್ಮ ಪ್ರೇಮಲೋಕ ಮಾಡಿದವ್ರೆ ಅವರು. ಹಾಗಾಗಿ ದಿಗ್ಗಜ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮ್ಮದು ಒಂದು ಮೂವಿ ಹಾಡುಗಳು ರಿಲೀಸ್ ಆಗ್ತದೆ. ತುಂಬ ಸಂತೋಷ ವಿಷಯ. ಅಂದರೆ ಸಿನಿಮಾಕ್ಕೆ ವಿಷಯ ಬರಬೇಕಂದ್ರೆ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ನನ್ನ ಹತ್ರ ಬಂದಾಗ ಹೇಳಿದ್ರು, ಸರ್ ನಾನು
ಉತ್ತರ ಕನ್ನಡದವನೇ, ನೀವು ಉತ್ತರ ಕರ್ನಾಟಕದವ್ರು ಅಂತ ಗೊತ್ತು. ಸರ್ ನಿಮ್ಮ ಹತ್ರನೇ ಚಿತ್ರ ಸಂಗೀತ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಂದರು. ಖಂಡಿತ ಮಾಡೋಣ ಸರ್. ಟೋಟಲಿ ಫೋಕ್ ಸಾಂಗ್ಸ್ ಇದೆ, ಉತ್ತರ ಕನ್ನಡದೇ ಫೋಕ್ ಎಲ್ಲ ಇಟ್ಕೊಂಡು ಮಾಡೋಣ, ಪಕ್ಕ ಒಂದು ಫೋಕ್ ಮ್ಯೂಸಿಕ್ ಮಾಡೋಣ ಸಿನಿಮಾದಲ್ಲಿ. ಹಿನ್ನೆಲೆ ಊರಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಖಂಡಿತ ಸರ್ ಮಾಡೋಣ. ನಾನು ಟೋಟಲಿ ಫೋಕ್ ಮೂವಿ ಮಾಡಿಲ್ಲ, ಮಾಡೋಣ ಖಂಡಿತ ಅಂತ. ಹಾಡುಗಳು ಅಲ್ಲೇ ಅದೇ ಒಂದು ಶೈಲಿ ಇಟ್ಕೊಂಡು ಮಾಡಿದ್ದು. ಅವಾಗ ಅವ್ರು ಉತ್ತರ ಕನ್ನಡ, ನಾನು ಉತ್ತರ ಕನ್ನಡ. ಬಟ್ ನಾನು ಉತ್ತರ ಕನ್ನಡ, ನಾನು ತುಂಬಾ ಎತ್ತರದಲ್ಲಿ ಇರೋನು ಉತ್ತರ ಕನ್ನಡ. ಯಾಕಂದ್ರೆ ನೀವೆಲ್ಲರೂ ಕೆಳಗಡೆ ಇರೋ ಕಾರಣ ಅಂದ್ರೆ ಬೀದರ್ ನಾವು. ಅದ್ರ ಸಲುವಾಗಿ ಕರ್ನಾಟಕದ ಕಿರೀಟ ಬೀದರ್ ಅದ್ರ ನಾನು ಸ್ವಲ್ಪ ಆ ದೃಷ್ಟಿಯಿಂದ ಮೇಲೆ ಇರೋನು ಅಂತ ಹೇಳಿದೆ. ಇದು ಒಂದು ಜೋಕ್ ಆಫ್ ದ ಪಾರ್ಟ್. ಹಾಡ ಬಂದಾಗ 4 ಹಾಡುಗಳು ಬೇಕು ಸರ್, ಒಂದೆರಡು ಇದ್ರ ಹಾಡುಗಳು ಬೇಕು, ಬಿಟ್ ಸಾಂಗ್ ಬೇಕಂತ ಹೇಳಿದ್ರು. ಅವಾಗ ಕೂತ್ಕೊಂಡು ಅವ್ರು ಬಹಳಷ್ಟು ರಿಸರ್ಚ್ ಮಾಡಿ ಬಂದಿದ್ರು ಅವರು. ಸೌದತ್ತಿ ಎಲ್ಲಮ್ಮಂದು ದೇವಸ್ಥಾನದಲ್ಲಿ ನಡೆಯುವಂತ ಭಕ್ತಿಗೀತೆಗಳು ಅವೆಲ್ಲ ಕಂಟೆಂಟ್ ತಗೊಂಡ್ ಬಂದಿದ್ವಿ, ವಿತ್ ವಿಡಿಯೋ ತಂದಿದ್ರು. ಆ ನಂತರ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗಿ. ಬಟ್ ಅದೊಂದು ನಮ್ಮ ಹತ್ರ ತುಂಬಾ ಫೇಮಸ್ ಒಂದು ಹಾಡು, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ. ಮೇಡಮ್ ಅವರೇ ಹಾಡಿದಾರೆ ಆ ಸಾಂಗು, ಸಂಗೀತ ಕಟ್ಟಿ ಮೇಡಮ್ ಅವರೇ. ಅವ್ರು ನಮ್ಮ ಊರು ಸೊಸೆನೆ ಬೀದರ್ದವ್ರೆ. ಅದು ಸಂಬಂಧಗಳು ಇಲ್ಲೇ ಇದೆ ಅಲ್ಲ. ನಾವು ಸಂಗೀತ ಕಲಿಯುವಾಗ ಅವ್ರ ಕಚೇರಿಗಳು ಕೇಳ್ತೀವಿ, ಬೀದರ್ ಬರ್ತಾ ಇರ್ತಿದ್ರು ಅವರು. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಒನ್ ಆಫ್ ದ ಗ್ರೇಟ್ ಕ್ಲಾಸಿಕಲ್ ಸಿಂಗರ್, ಭಕ್ತಿಗೀತೆ, ಭಾವಗೀತೆ. ಅವರಿಗೆ ಕಿಶೋರಿ ಅಮ್ಮನ್ಕರ್ ಅಂತ ದಿಗ್ಗಜ, ಅವ್ರ ಹೆಸರು ತಗೊಳ್ಳಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತವ್ರು ಶಿಷ್ಯರು ಅವರು. ನಾವು ಡಿಸ್ಕಸ್ ಮಾಡಿದಾಗ ಹುಟ್ಟಿ ಬಂದೆ ಯಾರ ಹತ್ರ ಹಾಡ್ಸೋಣ ಅಂದ್ರೆ ನಾನು ಅಂದೆ ಸರ್ ಮಂಡಿ ಬಂದು ಒಂದೇ ಹೆಸರು, ಸಂಗೀತ ಮೇಡಮ್ ಅವ್ರ ಹತ್ರ ಹಾಡ್ಸೋಣ ಅಂತ. ಅದಕ್ಕೆ ಅವ್ರ ವಾಯ್ಸ್ ಬಿದ್ಮೇಲೆ ಅದೊಂದು ಬೇರೆ ಲೆವೆಲ್ಗೆ ಆಯ್ತು ಸಾಂಗ್. ಆನಂತರ ಲಾಸ್ಟ್ ಮಾಡಿದ್ ನಾವು 2ನೇ ಸಾಂಗ್ ಮಾಡಿದ್ವಿ ಅನ್ಸುತ್ತೆ, ಜಿಗಿರಿ ದೋಸ್ತ. ಸರ್ ಪಕ್ಕ ಒಂದು ಹಳ್ಳಿಯಲ್ಲಿ ನಡೆಯುವಂತ DJ ಸಾಂಗ್ ಬೇಕಂತ ಹೇಳಿದ್ರು. DJ ಹಾಕಿದ್ರೆ ಎಲ್ಲರೂ ಕುಣಿಬೇಕನ್ನೋಂಥ ಸಾಂಗ್. ಅವಾಗ ನಾವು ಅದೊಂದು ಟ್ಯೂನ್ ಮಾಡಿದ್ದು DJ ತರ ಸಾಂಗ್ ಮಾಡಕ್ಕೆ. ಯಾಕಂದ್ರೆ ಉತ್ತರ ಕನ್ನಡದಲ್ಲ. ಬಟ್ ನನಗೆ ಯಾವಾಗಲೂ ಅವ್ರು ಹೇಳ್ತಿದ್ದೆ ಸರ್ ಸಾಂಗ್ ಹಿಟ್ ಆಗುತ್ತೆ, ಬಟ್ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಮಾಡಿ ಈ ಟ್ರ್ಯಾಕ್ಟರ್ ಹಾಕೊಂಡು ಉಜ್ಬಿಡ್ತಾರ ಸಾಂಗ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಟ್ರ್ಯಾಕ್ಟರ್ಗಳು ಮಿಸ್ ಅದು ಎಲ್ಲ ಹೊರಟೋಗ್ಬಿಟ್ಟು. ಆನಂತರ ಮದುವೆ ಸೀಸನ್ ಬರ್ತದೆ ಸರ್, ಅವಾಗಾದ್ರೂ ಮಾಡಿ ಅಂದೆ, ಅದು ಅವಾಗೂ ಮಾಡಿಲ್ಲ. ಅದೊಂದು ಚೂರು ಬೇಜಾರಿದೆ ನನಗೆ. ಡಿಸೆಂಬರ್ ಅಲ್ಲಿ ಅದನ್ನ ಮಾಡಿಬಿಟ್ರೆ ಎರಡು ನಮ್ಗೆ ಕವರ್ ಆಗ್ತಿವಿ. ಉತ್ತರ ಕನ್ನಡ ಲಾರಿಗಳು ಟ್ರ್ಯಾಕ್ಟರ್ಗಳಲ್ಲೂ ಕವರ್ ಆಗ್ತಿತ್ತು. ಆನಂತರ ಮದುವೆಗಳಲ್ಲೂ ಹಾಡ ಎಲ್ಲ ಕಡೆ ಪ್ಲೇ ಆಗ್ತಿತ್ತು. ಬಟ್ ಬಂದಿದ್ದೀವಿ, ಲೇಟ್ ಆಗಿ ಬಂದಿದ್ದೀವಿ. ಎಲ್ಲ ನಿಮ್ಮ ಮುಂದೆ ಇದೆ. ನೀವೆಲ್ಲರೂ ಬಂದವರು ಎಲ್ಲರೂ ಪ್ರಮೋಟ್ ಮಾಡಿದ್ರೆ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ನಂದೆಲ್ಲ ಟೆಕ್ನಿಷಿಯನ್ಗಳಿಗೆ ಧನ್ಯವಾದ ಹೇಳ್ತೀನಿ. ನಾನು ಪ್ರೋಗ್ರಾಮರ್, ಸಾಂಗ್ ಪ್ರೋಗ್ರಾಮರ್, ಸಿಂಗರ್ಸ್, ಲಿರಿಸಿಸ್ಟು ಮತ್ತು ಮಿಕ್ಸಿಂಗ್ ಇಂಜಿನಿಯರ್ಗಳು ಎಲ್ರಿಗೂ ತುಂಬ ಸಪೋರ್ಟ್ ಮಾಡಿದ್ರೆ ಧನ್ಯವಾದ. ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ಸಾಂಗ್ ನಾವು ಮಿಕ್ಸ್ ಮಾಡಿ ಆಲ್ಮೋಸ್ಟ್ 9 ತಿಂಗಳೇ ಸರ್. ನಾನು ನಿನ್ನೆ ರಾತ್ರಿ ಇವ್ರಿಗೆ ಕೇಳುವಾಗ ಮತ್ತೆ ನಾನು ಬೇರೆ ಹಾರ್ಡಿಸ್ಗಳಿತ್ತು, ಹಾರ್ಡಿಸ್ ಕನೆಕ್ಟ್ ಮಾಡೋ ಸರಿ ಕೇಳೋಣ ಸಾಂಗ್ ಅಂತ ಕೇಳಿದಾಗೆ ನನಗೆ ರಿವರ್ಬ್ ಚೂರು ಕಡಿಮೆ ಅನಿಸ್ತೆ ಎಲ್ಲ ಹಾಡುಗಳಲ್ಲಿ, ಓವರ್ ಆಲ್ ಹಾಡಲ್ಲಿ. ಮತ್ತೆ ನಾನು ಚೆನ್ನೈಗೆ ಇಂಜಿನಿಯರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಎಲ್ಲೋ ಸ್ಟುಡಿಯೋದಲ್ಲಿ ದಯವಿಟ್ಟು ನಾನು ಸಾಯಂಕಾಲ ತನಕ ಮತ್ತೆ ಸ್ವಲ್ಪ ರಿವರ್ಬ್ ಜಾಸ್ತಿ ಮಾಡಿ ರೀಮಾಸ್ಟರ್ ಮಾಡಿ ಅಷ್ಟು ಸಾಂಗ್ ಕಳಿಸಿ ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆ ಮತ್ತೆ ರೀಮಾಸ್ಟರ್ ಮಾಡಿ ಕಳಿಸಿದ್ದು. ಅಂದ್ರೆ ನನಗೆ ಸಮಾಧಾನ ಆಗಲಿ ಬಿಡೋದಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನೆ 8 ತಿಂಗಳು ಮುಂಚೆ ಮಾಡಿ ಮಿಕ್ಸಿಂಗ್ ಮಾಸ್ಟರ್, ಮತ್ತೆ ನಿನ್ನೆ ರಾತ್ರಿ ರೀಮಾಸ್ಟರ್ ಮಾಡಿ ನಿನ್ನೆ ರಾತ್ರಿ 8 ಗಂಟೆ ಕೊಟ್ಟಿದ್ದೀನಿ ಸಾಂಗ್ಸ್. ಇನ್ನೊಂದು ವಿಷಯ ಹೇಳ್ಬೇಕು, ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ಧರ್ಮ ವಿಶ್ವ ಮಾಡಿದ್ದಾರೆ, ನಮ್ಮ ಸೀನಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ನೋಡಿದ್ದೀನಿ ನಾನು. ಒಂದು ಅಂಜನವ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ನನಗೆ ಹೇಳ್ಬೇಕು ಅನಿಸ್ತು. ಫಸ್ಟ್ ಪೋಸ್ಟರ್ ಬಿಟ್ಟಿದ್ರು, ರೂರಲ್ ಸ್ಟಾರ್ ಅಂತ ಪೋಸ್ಟರ್ ಬಿಟ್ಟಿದ್ರು, ನನಗೆ ಶೇರ್ ಮಾಡಿದ್ರು. ನಾನು ದೇವಿ ಸರ್ ಇದೆಲ್ಲ ಬೇಕಾ ಅಂದೆ ನಾನು. ರೂರಲ್ ಸ್ಟಾರು ಅದೆಲ್ಲ ನಾನು ನಿಜವಾಗ್ಲೂ ನಾನು ಅಂಜನವ್ರಿಗೆ ಗುರುತೇ ಹಿಡಿಯಲ್ಲ, ಅವ್ರ ಪರಿಚಯ ಇಲ್ಲ. ಈ ರೂರಲ್ ಸ್ಟಾರ್ ಎಲ್ಲ ಸರ್ ಡ್ರಾಮಾ ಅನಿಸ್ತದೆ, ಬೇಡ ತೆಗಿಸಿ ಅಂತ ಹೇಳ್ತೀನಿ ಕೇಳಿ. ಅದು ಆನಂತರ ಹೇಳ್ತೀನಿ ವಿಷಯ. ಅವ್ರಂದ್ರು ಇಲ್ಲ ಸರ್ ಆ ಕಡೆ ಪಾಪ್ಯುಲರ್ ಇದ್ದಾರೆ, ಅವ್ರು ಒಂದು ಸ್ಟಾರ್ ಇದಿದೆ, ಇರಲಿ ಅವ್ರು ಏನೋ ಒಂದಿದೆ, ಓಕೆ ಇರ್ಲಿ ಬಿಡಿ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರ್ ನೋಡಿದ್ರೆ ಸರ್ ರಿಯಲಿ ಹೇಳ್ತೀನಿ, ನಾನು 56 ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಂಜನ್ ಪರ್ಫಾರ್ಮೆನ್ಸ್ ನೋಡಿ 15 ನಿಮಿಷ ಆಗ್ತಿದ್ದೀನಿ ಸರ್. ನಾನು ಮಾಡಿದ್ದು ಎದೆ ತಟ್ಕೊಂಡು ಹೇಳ್ತೇನೆ, ನಾನು ಮಾಡಿದ್ದು 50-60 ಸಿನಿಮಾಗಳಲ್ಲಿ ಈಸ್ ದ ನಂಬರ್ 1 ಪರ್ಫಾರ್ಮರ್ ನನ್ನ ಸಿನಿಮಾಗಳಲ್ಲಿ. ಎಲ್ಲ ನಾನು ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದೆ, ಬಟ್ ಅಂಜನ್ ಮಾಡಿದ ಪರ್ಫಾರ್ಮೆನ್ಸ್ ನನ್ನ ಲೆಕ್ಕದ ಫಸ್ಟ್ ನಂಬರ್. ನಾನು ಕೊಡೋ ರೇಟಿಂಗ್. ಪಿಕ್ಚರ್ ಕೂಡ ಅದ್ಭುತವಾಗಿದೆ. ಅದನ್ನ ಹೇಗೆ ಪ್ರೊಡ್ಯೂಸರ್ ಪ್ರಮೋಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ದೊಡ್ಡ ಹಿಟ್ ಆಗುತ್ತೆ. ಅದು ಪಿಕ್ಚರ್ ಸೋತ ಕಾರಣ ಅಕ್ಕ ಸೋಲ್ಬಾರ್ದು.
ಸೋತ್ ಅನ್ಕೊಳ್ಳೋದು ಕಾರಣ ನೀವೇ ಸರ್, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟೊಂದು ಒಳ್ಳೆ ಸಿನಿಮಾ ಇದೆ, ನೀವು ಪ್ರಮೋಟ್ ಮಾಡ್ಬೇಕು ಇದನ್ನು, ಹಾಡುಗಳನ್ನ ಪ್ರಮೋಟ್ ಮಾಡೋದು. ಅದ್ಭುತ ಪಿಕ್ಚರ್ ಮಾಡೋದು. ನಾನು ಮಾಡಿದ್ರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಅದೇ ಹೇಳ್ತೀನಿ ಸರ್. 56 ಸಿನಿಮಾ ಮಾಡಿದ್ದೀನಿ, 56 ಸಿನಿಮಾದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಇದೆ. ನಾನು ಪರ್ಸನಲಿ ಒಪಿನಿಯನ್ ಇದೆ. ಅಂಜನ್ ಅವತ್ತು ಅಂಜನ್ ಮೀಟ್ ಮಾಡಿ ಫಸ್ಟ್ ಪಿಕ್ಚರ್ ನೋಡೋ ಹೋಗಿ ತಪ್ಕೊಂಡ್ಬಿಟ್ಟೆ. ಹೀಗೆ ನಿಮ್ಮ ಬಗ್ಗೆ ನಾನು ಹೇಳಿದ್ದೆ, ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ಬಟ್ ನೀವು ಹೀರೋ ರಿಯಲ್ ಆಗಿ ಇವತ್ತು ಹೀರೋ ಕಂಡ್ರಿ, ಸ್ಕ್ರೀನ್ ಮೇಲೆ ಕಂಡ್ರಿ ಅಂತಂದ್ರೆ ತಪ್ಕೊಂಡ್ಬಿಟ್ಟು ವಿಶ್ ಮಾಡಿದೆ ಸರ್. ಈಸ್ ಎ ಗ್ರೇಟ್ ಪರ್ಫಾರ್ಮರ್. ಈ ಸಿನಿಮಾದ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ದಾರೆ ನೀವು. ಒಂದು ಹೊಸ ಆರ್ಟಿಸ್ಟ್ ಈ ಥರ ಪರ್ಫಾರ್ಮ್ ಮಾಡೋದು ತುಂಬ ಅಪರೂಪ. ಬಟ್ ತುಂಬ ಚೆನ್ನಾಗಿ ಬಂದೆ, ಪಿಕ್ಚರ್ ತುಂಬ ಚೆನ್ನಾಗಿ ಬಂದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಸ್ಟಾರ್, ಒಂದು ಒಳ್ಳೆ ಕಲಾವಿದ ಬೆಳೆಯುವಂಥ ಅವಕಾಶ ಇದೆ ಈ ಸಿನಿಮಾದಿಂದ. ಒಂದು ಹೊಸ ಸ್ಟಾರ್ ಸಿಗುವಂಥ ಅವಕಾಶ ಇದೆ. ರೂರಲ್ ಸ್ಟಾರ್ ಇಲ್ಲ, ಪೂರ್ತಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಟಾರ್ ಆಗೋ ಸಾಧ್ಯತೆಗಳಿದೆ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮಾಜ್ ಸರ್, ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಭಿನಂದಿಸ್ತೇನೆ. ಯಾಕಂದರೆ ಸಿನಿಮಾ ಒಂದು ಕನಸು ಕಾಣಲಿಕ್ಕೆ ಎಲ್ರಿಗೂ ಫ್ರೀಡಮ್ ಇದೆ. ಸಿನಿಮಾ ಅಂದರೆ ಇಟ್ಸ್ ಎ ಡ್ರೀಮ್. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಸುಂದರವಾದ ಕನಸು. ತುಂಬ ಜನಕ್ಕೆ ಡೇ ಡ್ರೀಮ್ ಅದು, ಹಗಲು ಕಾಣೋ ಕನಸು, ഇരുಳು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವರು. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದನೂ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದ ನೋಡಿ, ಸಾಕಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟೆಡ್ 50 years ಆಫ್ ಮೈ ಕರಿಯರ್. 4ನೇ ವಯಸ್ಸಿಗೆ ಶುರು ಮಾಡಿದೆ. ಅಫ್ಕೋರ್ಸ್ ಸಿನಿಮಾ 1991 ಶುರು ಆಗಿದ್ದು ನಾನು ಕಾಲೇಜಲ್ಲಿ ಓದುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರರು, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸು, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ನಮ್ಮ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಹಾಗೆ ಲಹರಿ ವೇಲು ಅವರು ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದು. ನೀವೆಲ್ಲರೂ, ನಾನು ನಿಮ್ಮ ಮಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನಮ್ಮ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದವಳು. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದರೂ ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ, ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನಿಲ್ಲಿಸಂತ ಬರ್ಮಾಡ್ಕೊಂಡವ್ರು ನೀವು. ಸೊ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕನಸುಗಾರನೇ. ಛಲ, ಹಠ, ಛಲ ಇದ್ರೆ ಇದರ ಒಂದು ವರ್ಡ್ ಜುನೂನ್ ಅಂತಾರೆ. ಜುನೂನ್ ಅಂದ್ರೆ ಡಿಕ್ಷನರಿ ಪದ ನೋಡ್ಲಿಕ್ಕೆ ಹುಚ್ಚಿಂದ ಯಾವ ಕೆಲಸನೂ ಆಗೋದಿಲ್ಲ. ಆದ್ರೆ ಗುರು ಹುಚ್ಚಿರ್ಬೋದು. ಸೊ ಹುಚ್ಚಿದ್ರೆ, ಅದು ಜುನೂನ್ ಇದ್ರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ರೂ ಕೂಡ ತಾಂತ್ರಿಕತೆಯನ್ನ, ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಮತ್ತೊಬ್ಬ ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚು, ನಮ್ಮ ವೀರ್ ಸಮರ್ಥ. ಹಿಡಿದ ಕೆಲಸ ಬಿಡಂಗಿಲ್ಲ ಮಾರೆ. ಪಾಪ ಅವ್ರಿಗೆ ಇನ್ನೊಮ್ಮೆ ಬಂದು ಹಾಡ್ತೀರಿ ಅಂದ್ರೆ ಇದು ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾನೇ ರೆಡಿ. ಫೋನ್ ಬಂತು, 2ನೇ ಸರಿ ಫೋನ್ ಬಂತು. ಸರಿ ಬಂದಿಲ್ಲೋದಿಲ್ರಿ ಹಾಡು, ನಾ ಮತ್ತೆ ಬರ್ತೀನಿ. ಅದನ್ನ ಕೇಳಿ ಫೋನ್ ಮಾಡಿದ್ದೀರಿ. ನಂಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದ್ಸತಿ ಬಂದು ಹಾಡಿ. ಅಯ್ಯೋ ಮರ, ಬೇಕಾದ್ರೆ ನಾವು ಯಾವಾಗಲೂ ರೆಡಿ ಇರ್ತೀವಿ, ಕೆಲಸನ ಅದು, ಬಂದು ಹಾಡ್ತೀವಿ. ನಿಮಗೆ ಖುಷಿ ಆಗ್ಬೇಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೆ ಒಂದು ಖುಷಿ ಆಗ್ಬೇಕು. ಹಾಂ, ನನ್ನ ಸ್ಕ್ರೀನಿಗೆ ಪ್ರೆಸೆನ್ಸ್ ಸರಿಯಾಗಿದೆ. ಸೊ ಸಿನಿಮಾ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಇಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು, ನಿರಂತರವಾಗಿ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ ನನ್ನ ಜೊತೆಯಲ್ಲಿ ಫೀಲ್ಡ್ ಎಡಿಟರ್ ಆದರೂ ಕೆಲವರು ಜನ ಇದ್ದಾರೆ, ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸ್ ಸರ್ ಇದ್ದಾರೆ, ನಾಗೇಶ್ ಅವರು ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನಮ್ಗೆ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬೆನ್ನತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳಿದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು
ದೇವಿ ಶಾರದೆಯಲ್ಲಿ ಹಾಗೂ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ಯಶಸ್ಸು ಬರಲಿ, ಈ ಚಿತ್ರ ಅತ್ಯಂತ ವೈಭವದ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಿಮಗೆಲ್ಲ ದಯವಿಟ್ಟು ಚಿತ್ರವನ್ನು ಬಂದು ಥಿಯೇಟರ್ಗೆ ನೋಡಿ ಅಂತ ಕಳ್ಕಳಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಹೇಳ್ಕೊಳ್ತಾ ಇದ್ದೀನಿ. ಎರಡು ಸಾಲು ಲಿರಿಕ್ಸ್ ತೋರಿಸ್ಬಾ, ಲಿರಿಕ್ಸ್ನ ಟ್ಯೂನ್ ನೆನ್ಪಿರ್ತಾವೆ, ಲಿರಿಕ್ಸ್ ಓಕೆ ಮ್ಯಾಮ್, ಲಿರಿಕ್ಸ್ ನೋಡ್ತಾರೆ ಮ್ಯಾಮ್. ಶಿವು ಅವ್ರನ್ನ ಮಾತಾಡ್ತೀನಿ ಸರ್. ತಮ್ಮ 2 ಮಾತು ಶಿವ ಬೆರ್ಗಿ ಅವರು. ಬಿರು ಬಿಸಿಲ ನಾಡಿನ್ಯಾಗ ವೀರದೇವರ ಸೀಮಿಯಾಗ ಮಹಾರಾಜ ಯೋಗದಾಗ ಇವ ಹುಟ್ಟ್ಯಾನ ಗಂಡು ಮಗ. ಹೆತ್ತವರ ಕಷ್ಟ ಕಡಿವ ಊರಿಗೆ ಕೀರ್ತಿ ತರುವ ನುಡಿತೈತಿ ಶಕುನ ಯುದ್ಧ ಮಹಾರಾಜನಾಗಿ ಮೆರಿವ. ಮಾರಿ ಮ್ಯಾಲ ದೃಷ್ಟ ಲಕ್ಷಣ ಇದೆಯವ್ವ ಹುಟ್ಟಿ ಬಂದ ಹುಲಿಬೀರನಾಗಿ, ಹುಟ್ಟಿ ಬಂದ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದೆ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ, ದೊಡ್ಡ ಸಾಹೇಬನಾಗಿ, ದೊಡ್ಡ ಸಾಹೇಬ ಆಗಿ ಹುಟ್ಟಿ ಬಂದ ಹುಲಿಬೀರನಾಗಿ. ತಮಗೆ ಮೇಡಮ್ ಪ್ರೀತಿಯ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಇಲ್ಲಿ ಬಂದಿರುವ ಎಲ್ಲ ಹಿತೈಷಿಗಳಿಗೂ ನಮ್ಮ ಧನ್ಯವಾದಗಳು. ನಾನು ಹುಲಿಬೀರ ಅಂತ ಕಾನ್ಸೆಪ್ಟು ಹುಟ್ಟಿಕೊಂಡಿದ್ದೆ ಒಂದು 5-6 ವರ್ಷದ ಹಿಂದೆ. ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು, ನಾನು ಅಲ್ಲಿಂದಲೇ ಬಂದವನು, ಬಾದಾಮಿಯಿಂದ ಅಂತ ಅಂದಾಗ ಇವತ್ತು ಏನಂದರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರು ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೆವು, ಅದನ್ನೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್. ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿಲಿದಂಥ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮಲ್ಲಿ ಬಿಡ್ತಾ ಇದ್ದೀವಿ ಈಗ. ಓಕೆ, ಹರಸಿ ಆಶೀರ್ವದಿಸಿ. ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿಬೀರ ಒಬ್ಬ ಹಳ್ಳಿ ಓಕೆ ಮುಗ್ಧ ಹುಡುಗನ ಕಥೆ. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈ 10th ಫೇಲ್ ಆಗಿರ್ತಾರಲ್ಲ ಅಂತ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡಲ್ಲ ಸರ್. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿಬೀರ ಅಂತ. ಸರ್, ಡೈರೆಕ್ಟರ್ ಸರ್, ಈ ಕರಾವಳಿ ಸೆಟ್ರು ಅವ್ರ ಗ್ಯಾಂಗ್ ಹಾಕೊಂಡಂಗೆ ನೀವು UK ಗ್ಯಾಂಗ್ ಹಾಕೊಂಡಿದ್ದೀರಾ, ಏನು ವಿಶೇಷ? ಆಗಲಿ ಸರ್, ತಮ್ಮ ಆರೈಕೆಯಿಂದ. ಸರ್, ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಓಕೆ ಎಲ್ಲರೂ ಕಲಿತು ಸಿಟಿಗೆ ಬಂದ್ಬಿಡ್ತಾರೆ. ಓಕೆ, ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರಿಗೆ 10th ಫೇಲ್ ಆದವ್ರು ಇರ್ತಾರಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಿ ಅಥವಾ ಏನಾದರೂ ಉದ್ಧಾರ ಮಾಡೋದು ಅವರೇ. ಅದನ್ನೇ ಈ ಚಿತ್ರದಲ್ಲಿ ಹಂಗಂತಲ್ಲ. ಓಕೆ ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಎಕ್ಸಾಕ್ಟ್ ಆಯ್ತು. ಹೌದು,
ಇದೆ ಸರ್, ಎಲ್ಲ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಧನ್ಯವಾದಗಳು ಮದ್ರಿಗೆ ಮಲ್ಲಿಕಾರ್ಜುನ್ ಸರ್, ಒಳ್ಳೇದಾಗ್ಲಿ ತಮ್ಗೆ. ಎಲ್ಲರಿಗೂ ಮತ್ತೆ ನಾವೆಲ್ಲ ಸೇರಿರ್ತೀವಿ. ಸರ್ ಮೈಕ್ ಒಂದು ಸ್ವಲ್ಪ ತುಂಬಾ ಖುಷಿ ಅನಿಸುತ್ತೆ. ಇವಾಗ ನಮ್ಗೆ ಒಂದು ದೊಡ್ಡ ಉತ್ಸಾಹ ಬಂದಿದೆ. ಒಂದು ಫಿಲ್ಮ್ ಈ ರಿಲೀಸ್ ಮಾಡೋದಕ್ಕೆ ಅಂದ್ರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಆಗ್ತದೆ. ಎಸ್ಪೆಷಲಿ ನಮ್ಮ ಫಿಲ್ಮ್ ಹಾಡು ಧ್ವನಿಸೋಳಿಗೆ ವೇಲು ಸರ್ ಬಂದಿದ್ದಾರೆ, ನಾವು ಹೋಗಿದ್ವಿ. ಅವರು ಎಷ್ಟು ವಿನಯ ಅಂತಂದ್ರೆ ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಹೋದ್ವಿ, ನಮ್ ಕಳಿಸ್ಬೇಕಾದ್ರು ಗರೀಬ್ ಕುತ್ಕೋಬೇಕಾದ್ರು ಕಳಿಸ್ಬೇಕಾದ್ರು ಎದ್ದು ನಿಂತು ಕಳಿಸ್ಕೊಟ್ರು. ಅವಾಗ ಅನಿಸ್ತದೆ ನಮ್ಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೊಂದು ಅಭಿಮಾನ ಬಂತ. ದೊಡ್ಡವರು ನಮ್ಗೆ ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡ್ತೇನೆ, ತುಂಬಾ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರ್ ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾವ ಸರ್? ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೀವಿ. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂದ್ಕೊಂಡು ಮತ್ತೆ 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರ್ ಅಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10-15 ನಿಮಿಷ ಅಂತ ಇದೇ ಕಾರಣ ಸರ್ ಮಾಡಿ. ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್. ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗುತ್ತೆ. ನಾವೆಲ್ಲ ನೀವು ನಿಮ್ಮನ್ನು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಸರ್ ನಮ್ಮ ಭಾಷೆ UK ಇಂದ ಬಂದಿರೋ ಸರ್. ಇಡೀ ಕರ್ನಾಟಕ ನೋಡ್ಬೇಕು ಸರ್ ನಾವು ಫಿಲ್ಮ್. ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್. ಸರ್ ಮಾತಾಡ್ತೀವಿ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸರು ಇವಾಗ ಬಂದಿರೋದು ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಾತಾಡ್ತೀವಿ ಸರ್. ಏನ್ ಮಾಡ್ಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ತೊಗೊಂಡ್ಬಿಟ್ಟು ಮಾಡ್ತೀವಿ ಸರ್. ಕರೆದಿದ್ದೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕರೀತೀವಿ. ಮೇ ಬಿ ಜುಲೈಯಲ್ಲಿ ಡೈರೆಕ್ಟ್ ಹೇಳಿದಾಗ 24 ಅಂತ ಹೇಳಿ ಸರ್, ಅದನ್ನ ಅನ್ಕೊಂಡಿವಿ ಸರ್. 24 ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅನ್ಸಿಲ್ಲ ಸರ್. ನಮ್ದು ತಲೆಯಲ್ಲಿ ಇರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರ ಮುಖಾಂತರ ಹಾಡೋದು, ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಮಾಡೋದು ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೌರನೇ ತಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡ್ಬೇಕಂತ ಕೊಡ್ತಾ ಇದ್ದೆ ಸರ್. ಅದೇ ಖುಷಿ, ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ ಆಯ್ತು ಸರ್. ಒಂದೇ ಸರ್, ತಮ್ಮ ಸಿನಿಮಾ ಬಗ್ಗೆ ಮಾಧ್ಯಮ ಮಿತ್ರರು ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳನ್ನು ಒಳಗೂಡಿಸಿ ತಾವು ಉತ್ತರಿಸಿದ್ದಾರೆ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರವನ್ನು ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ಬಾಂಧವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತ ಪ್ರೋತ್ಸಾಹಕಾರದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಬಹಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಒಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜಿಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಅಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನ್ ಹೇಳೋದು ಶಕ್ತಿ ಅನ್ಬೇಕು. ಬೇಸಿಕಲಿ ನಾನು ಉತ್ತರ ಕರ್ನಾಟಕ ಬೇಸ್ನಲ್ಲ, ಆದರೆ ನಾನು ನನ್ನ ಟ್ಯಾಗ್ಲೈನ್ ಅಲ್ಲಿ ಹಾಕೊಂಡಿದ್ದೀನಿ ತುರುವೇಕೆರೆ ಅಂತ. ನಾನು ಹುಟ್ಟಿ ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ. ಫಸ್ಟ್ ಟೈಮು ನಾನು ಇವ್ರನ್ನ ದಾವಲ್ ಸರ್ನ ಮತ್ತೆ ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಏನೋ ಒಂದು ಆಲೋಚನೆ ಹೇಳಿದರು. ನಾನು ಏನು ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಅದು ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾನು ಏನೂ ಮಾತಾಡ್ದಲೇನೆ ಆಯ್ತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಹಾಡುಗಳು
ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ಪ್ರೋತ್ಸಾಹನ ದಯವಿಟ್ಟು ನಮಗಿದು ಮೊದಲ ಚೊಚ್ಚಲ ಕಾಣಿಕೆ, ಸಾಯಿ ಸ್ಟಾರ್ ಸಿನಿಮಾಸ್ನ ಮೊದಲ ಚೊಚ್ಚಲ ಕಾಣಿಕೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹರಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಶೋಕ್ ಎನ್ ತುರುವೇಕೆರೆ ಸರ್, ಒಳ್ಳೇದಾಗಿ ತಮಗೆ ಸಿನಿಮಾದಿಂದ. ಸುಜಾತಾ ಮೇಡಮ್ ಗಂಡ ಬರೋ ತನಕ ಸ್ಟೇಜ್ ಕೆಳಗೆ ನೋಡ್ತಾ ಇದ್ರು, ಇವಾಗ ಅವ್ರು ಬಂದ್ಮೇಲೆ ಒಂಚೂರು ಧೈರ್ಯ ಬಂದಿದೆ ಅವರಿಗೆ, ಕಡಿಮೆ ಅಲ್ಲ ಧೈರ್ಯ ಬಂದಿದೆ ಸರ್ ಇವಾಗ. ಮೇಡಮ್ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸಾರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವ್ ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು, ಮಾಡಬಾರ್ದು? ಎಲ್ಲರೂ ಒಂದು ಸ್ವಲ್ಪ ಆ ಕಡೆನೂ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲಾನು ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನ ನಾವು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆ ಅಂತ ನಾವು ಇವತ್ತು ಹುಲಿವೀರ ಚಿತ್ರದ ಒಂದು ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು, ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ. ಅದು ಒಳ್ಳೆಯ ದಿನ ಅನ್ಕೊಂಡಿದ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸುವುದು ಮತ್ತೆ ಯೂಟ್ಯೂಬ್ ಚಾನೆಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನ ಬೆಳೆಸಿದ್ರೆ ನಾವು ಇನ್ನೂ ಅಷ್ಟು ಎಲ್ಲನೂ ಕಲಾವಿದರು ಬೆಳಿಬೋದು, ನಮ್ಮಂತ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತೆ ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಸರ್ಗೂ, ಸಿನಿಮಾ ನಿರ್ದೇಶಕ ಸರ್ಗೂ, ಸ್ಪೆಷಲ್ ಆಗಿ ವಿ ಶರ್ಮಾ ಸರ್ಗೂ ಥ್ಯಾಂಕ್ ಯು, ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ್ಕೆ ಸರ್ಗಳನ್ನ ಏನೋ ಕೇಳಾಕಂತ ಹೋಗಿನಿ. ಸರ್ ನಂಗೆ ಉತ್ತರ ಕರ್ನಾಟಕ ಸೇರಿದವಾಗ ಒಂದು ಓನ್ ಟ್ಯೂನ್ ಮಾಡಿಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಶಿವರ್ ಸರ್ದ ಫೋನ್ ಬಂತು, ಮಾಡೋರಿ ಪಕ್ಕ ನಮ್ಮ ಉತ್ತರ ಕನ್ನಡ ಶೈಲಿ ಐತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮಳು ಹಾಡ್ಬಿಡು ಅಂತ ಹೇಳಿ ಅಂದಾಗ ಹಾಡ್ನಿ ಹಾಡೋತಿಲ್ಲ, ನಂಗೆ ಕೇಳುತ್ತಿಲ್ಲ, ಪಕ್ಕ ನಮ್ಗೆ ಜಾನಪದ ಟೈಪ್ ಗಟ್ಲಿ ಕೆಲಸ ಆಗಿತ್ತು, ಹಾಡಿಬಿಟ್ನಿ. ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿವೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂರಲ್ ಸ್ಟಾರ್ ಅಂಜನಾನಗರ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದೆರಡು ಲೈನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹುಲಿವೀರದ ಸಿನಿಮಾದ ಬಗ್ಗೆ. ಹಳ್ಳಿ ಐದ ಪೇಟೆಗೆ ಬಂದ ಹುಲಿವೀರ ಸಿನಿಮಾವನ್ನ ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿದ ಹುಲಿವೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿವೀರ ಬರ್ತಾ ಇದೆ ಅಂದ್ರೇನೆ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಿ ಅಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು.
ಸಂಗೀತ ಕಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ್ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ, ನಮ್ಮ ವೀರ್ ಸಮರ್ಥ್ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ. ಅದೊಂದು ನಮಗೆ ಭಾಳ ಹೆಮ್ಮೆ, ಖುಷಿ ಅಂತ ಹೇಳ್ತೀವಿ. ವೀರ್ ಸಮರ್ಥ್ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿ ವೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ ನಮ್ಮ ಮಾಡು ಅಣ್ಣ ಜೊತೆ ಹಾಡಿ ಬಹಳ ಖುಷಿ ಆಗ್ತಾ ಇದೆ. ಈ ಮೂವಿ ಆಗಲಿ, ಈ ಒಂದು ಪ್ರತಿಯೊಬ್ಬ ಎಲ್ಲ ಹಾಡು ಫೇಮಸ್ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದ್ರೇನೆ ನಮ್ಮ ಎಲ್ಲ ಸರ್ ಹೇಳಿದಾಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇನೆ ನಾವು ಬೆಳಿಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಅದು ಮಾತು ನಿಜಾನೇ. ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು ಮಾಳು ಅವರೇ, ಧನ್ಯವಾದಗಳು. ಎಲ್ಲರೂ ಹೆಂಗಿದ್ರಿ? ನಾನೆಲ್ಲ ಜಿಗಿರಿ ದೋಸ್ತ್ ಬಂದಾರ, ಜಿಗಿರಿ ದೋಸ್ತ್ ಸಾಂಗ್ ರಿಲೀಸ್ ಮಾಡಕ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗೌಡಿಗೆರೆ ಒಂದು ಹಳ್ಳಿ. ಫಸ್ಟ್ ಸಿನಿಮಾ ಅವರಿಂದ ಸಿನಿಮಾ ಮಾಡಿದೆ. ಅದು ಆ ಕಡೆ ಭಾಗಕ್ಕೆ ಮಾತ್ರ ರಿಲೀಸ್ ಆಗಿ ಸ್ವಲ್ಪ ತಂದು ಕೊಡ್ತು. ಅದಾದ್ಮೇಲೆ ನನ್ನ ಪ್ರತಿಭೆ ಗುರುತಿಸಿ ಮಲ್ಲಿಕ್ ಸರ್ ಆಫರ್ ಮಾಡಿದ್ರು. ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಸಪೋರ್ಟ್ ಮಾಡಿದ ಗಿರೀಶ್ ಸರ್, ಆಮೇಲೆ ಧಾವಲ್ ಸರ್, ಅಶೋಕ್ ಸರ್ ಅಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದೇನಿಲ್ಲ, ಆಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚರೆ ಸಿಮೆ ಅಂತ. ಅದನ್ನ ಯಾವಾಗಲೂ ಕೇಳ್ತಾನೆ ಇದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಒಲಿವೀರನಾಗಿ. ಅದರಲ್ಲಿ ನನಗೆ ಬರ್ದಂಗಿದೆ ಅದು. ಶಿವಗರ್ಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರೆದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿದೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದ ಇರ್ತಾನೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರೋ, ಅವರು ಒಳ್ಳೆ ನೌಕರಿ ಮಾಡ್ತಾರೋ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ. ಅಂದ್ರೆ ಕಂಡಮ್ ಮಾಡೋದು, ಅವ್ನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಅವ್ನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಂಬತ್ ಸರ್ ನನ್ಗೆ ಹೇಳಿದ್ರು, ನನ್ಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದಾರಲ್ಲಪ್ಪ, ಯಾರು ಇಟ್ಟಿದಾರ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ನನ್ನ ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗೆ ಪರ್ಮಿಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಜು ನೀನು ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಬಿಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ. ಎಲ್ಲರೂ ಹತ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲಿತಿದ್ದು ಮೇನ್ ನನ್ಗೆ ಮಲ್ಲಿಕ್ ಸರು. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಭ್ರಮೆಲಿದ್ದೆ ನಾನು, ಹಂಗಿಂಗ್ ಮಾಡಿದ್ರೆ ಓಕೆ ಓಕೆ ಅಂತ. ಬಟ್ ಅದು ಆಕ್ಟಿಂಗ್ ಅಲ್ಲಪ್ಪ. ಒಂದಿಷ್ಟು ಹೀರೋಗಳದ್ದು ನಿಮಗೆ ರೆಫರ್ ಮಾಡ್ತೀನಿ, ರಿಯಾಲಿಟಿ ಬಂದು ಆಕ್ಟಿಂಗ್ ಮಾಡು, ಅದ್ರ ಕಲಿ, ಕಣ್ಣಲ್ಲಿ ಆಕ್ಟ್ ಮಾಡು, ಮುಖದಲ್ಲಿ ಬೇಡ ಅಂತ ನನ್ನ ಸುಮಾರು 1 ವರ್ಷ ತಿದ್ದಿದ್ರು ಅವರು. ಇವತ್ತು ನಾನು ಏನೇ ಮಾಡಿದ್ರು ಆಕ್ಟಿಂಗ್ ಅಲ್ಲಿ, ಅದಕ್ಕೆ ಮಲ್ಲಿಕ್ ಸರಿ ಕಾರಣ. ಆ ಸಿನಿಮಾ ಹೊರ ಬರೋ ಕಾರಣ ಎಲ್ಲ ನನ್ನ ಅಂದಾದ್ರು.
ಅವರು. ಆ್ಯಂಡ್ ನನ್ನ ಜೊತೆ ಏನು ಆ್ಯಕ್ಟಿಂಗ್ ಮಾಡಿದ್ರಲ್ಲ ಪ್ರತಿಯೊಬ್ಬರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ಲಕ್ಷ್ಮೇಶ್ವರ್ ಸರ್. ಅವ್ರಿಗೆ ದಿನ ಹೇಳ್ತಾ ಇದ್ದೆ ನಾನು, ಸರ್ ರಿಯಾಲಿಟಿನ ಮಾಡೋಣ ಸರ್ ಫೈಟ್ ಅಂತ ಹೇಳ್ತಿದ್ದೆ. ಅಂದರೆ ಎಲ್ಲಿ ಬೇಕು ಬೀಳ್ಕೊಂಡು ಎತ್ಕೊಂಡು ಎಲ್ಲ ಹೊಡೆದ ತಿಂದಿದ್ವಿ. ಕಂಟಿನ್ಯೂ 3 days 4 days ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಕಾಲಲ್ಲಿ, ಕ್ಯೂ ಬರ್ತಾ ಇತ್ತು ಕಾಲಲ್ಲಿ, ಆದ್ರೂ ಬಿಟ್ಟಿರ್ಲಿಲ್ಲ. ನಾನು ಅವ್ರು ಹೇಳ್ತಿದ್ದೆ, ಸರ್ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಅಂತ. ಬಿಕಾಸ್ ನನಗೆ ಒಂದು ಹಸಿವಿತ್ತು ಗೆಲ್ಲಬೇಕು ಅಂತ. ಒಂದು ನಾರ್ತ್ ಕರ್ನಾಟಕದಿಂದ ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ನಾನು ನಾರ್ತ್ ಕರ್ನಾಟಕನೇ. ಅಲ್ಲಿಂದ ಒಂದು ಪ್ರತಿಭೆ ಇಲ್ಲೊಂದು ಉಳಿಬೇಕು, ಕರ್ನಾಟಕ ಜನ ಮೆಚ್ಚೋ ಮಗ ಆಗಬೇಕು ಅಂತ ಕನಸ್ಕೊಂಡಿದ್ದೆ. ಅದು ಹುಲಿಬೀರನ ಚಿತ್ರದ ಮೂಲಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಕಾಕನ್ ಕ್ಯಾರೆಕ್ಟರ್ ಬರುತ್ತೆ, ಮಲ್ಯ ಬಾಗಲಕೋಟು. ರಿಯಲ್ ನನ್ನ ಕಾಕನ್ ಥರನೇ ಒಂಥರ. ಇವತ್ತಿಗೂ ನಾನು ಕಾಕ ಅಂತ ಅವ್ರಿಗೆ ಹೇಳೋದು. ಕಾಕ ಮನೇಲಿ ಕಾಕ ಇರ್ತಾರೆ ಹಂಗೆ ಪರ್ಫೆಕ್ಟ್ ಆಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುರಂದಮ್ಮ. ರಂಗಾಂಡ್ರಿಗೂ ಸರ್ ಅಂದ್ರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರೆ. ಹಳ್ಳಿಯಾಗ ಹೆಂಗಿರ್ತಾರ ಹಂಗೆ ಅದ ಅವರು. ಸೊ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಮನೆಗೆ ಹೋಗಿ ನನ್ನ ಕ್ಲಾಸ್ ತಗೋತಾರ ಇವರು. ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟ್ರೈಲರ್ ರಿಲೀಸ್ಗೆ ಹೇಳ್ತೀನಿ. ಇಷ್ಟ ನನ್ನ ಪಾತ್ರ ಅಂದ್ರೆ ಹಳ್ಳಿಲಿರೋ ಹುಡುಗನ, ಓದಿರೋ ಹುಡುಗನ ಯಾವ ತರ ಯೂಸ್ ಮಾಡ್ಕೋತಾರೆ. ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಹೆಂಗ್ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ, ಅದು ಹೆಂಗ್ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ. ಲೇಟ್ ಆಗಿರ್ತಿದ್ದೀನಿ, ಕ್ಷಮೆ ಇರಲಿ. ದಯವಿಟ್ಟು ಹರಿಸಿ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಅಂಜನ್ ಅವರೇ, ಧನ್ಯವಾದಗಳು. ರೇವಣ್ಣ ಲಕ್ಷ್ಮೇಶ್ವರ್ ಅವರು, ಸಂತೋಷ್ ಕೇರಿ ಅವರು ವೇದಿಕೆ ಜೊತೆ ಆಗ್ಬೇಕು. ಮಲ್ಲು ಬಾಗಲಕೋಟೆ ಅವರೇ ಏನ್ ಹೇಳ್ತೀರಿ ತಮ್ಮ ಪಾತ್ರ ಹಾಗೂ ಹುಲಿಬೀರ ಬಗ್ಗೆ? ನಮಸ್ಕಾರ ಎಲ್ಲರಿಗೂ. ಯೂಟ್ಯೂಬರ್ ನಾಗರಾಜ್ ನಾವೊಬ್ಬ ಯೂಟ್ಯೂಬರ್ ಸರ್. ಆ್ಯಕ್ಚುಲಿ ನಾ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಇದ್ದೆ. ಒಂದು 150-200 ಶಾರ್ಟ್ ಫಿಲ್ಮ್ ಮಾಡೀನಿ. ಯೂಟ್ಯೂಬ್ನ ಜವಾರ್ ಜಂಕ್ಷನ್ ಅಂತ ಚಾನಲ್ ಐತೆ. ಅದ್ರಾಗ ನನ್ನ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಡೈರೆಕ್ಟರ್ ಆದಂಥ ಮಲ್ಲಿಕಾರ್ಜುನ್ ಸರ್ ಫೋನ್ ಹಚ್ಚಿ ಕರೆದು ಕಥೆಯನ್ನೆಲ್ಲ ಹೇಳಿ ಈ ಥರ ಕ್ಯಾರೆಕ್ಟರ್ ಐತಪ್ಪ ಅಂತಂದಾಗ ನನಗೆ ಬೇಕಾಗಿದ್ದು ಒಟ್ಟು ಅವ್ರಂತ ಒಂದು ಕೆಲಸ ಮಾಡ್ಬೇಕು. ನಾನು ಅದು ಯಾವ ಪಾತ್ರ ಆದರೂ ನಾನು ಮಾಡ್ತೇನೆ ಸರ್ ಅಂತ ಒಂದು ಮಾತಂತೆ. ಬಟ್ ನನಗೆ ಒಳ್ಳೆ ಪಾತ್ರನ ಕೊಟ್ರ. ಆಮೇಲೆ ಅಷ್ಟೇ ಚಂದ ತೋರ್ಸ್ಯಾರ ನನ್ನ. ನನಗೆ ಬಿಲೀವ್ ಆಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ರೂಪನೇ ಕಾಣಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯ ಅಂದ್ರೆ ನಾನು ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದು ಒಂದು ಎಮೋಷನ್ ಜರ್ನಿ ನಂದಿದ್ದು. ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ ಒಳಗೆ ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಸರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದ್ರೆ ನಾನು ಒಂದು ಬಾವಾಗಿನ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಲಾಗ್ಯಾವೆ. ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತೊಗೊಂಡ್ಬರ್ತೀವಿ, ನಿಮ್ನೆಲ್ಲಾರನು ಮನರಂಜಿಸ್ತೇವೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಲ್ಲು ಬಾಗಲಕೋಟೆ ಅವರೇ. ಸಿನಿಮಾ ಅಂದ್ರೆ ಯಾವುದೇ ತಾಯಿಗೆ ಒಂದು ಫಸ್ಟ್ ಮಗು ಅಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ. ಸೊ ನನಗೆ ಭಾಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದ್ದೆ ನಿಮಗೆ ಬರ್ಬೇಕು, ಏನು ಮಾಡಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ. ಈ ಸಿನಿಮಾ ಮಾಡಲಿ ಹೆಂಗೆ ಮಾಡಲಿ, ಬಿಕಾಸ್ ನಾನು ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ. ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದು ಏನು ಗೆತ್ತ ಏನು ಗೊತ್ತಿಲ್ಲ, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾ ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾ ಅಂತಂದ್ರೆ, ಈಗೆಲ್ಲ ಮನೆಯೊಳಗೆ ಒಬ್ಬಕ್ಕೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ. ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು. ನೋ ಮ್ಯಾಟರ್ ವಾಟ್, ನಾನು ಬೇಕಂದ್ರೆ ನಂಗೆ ಸಾಧಿಸಬೇಕು ಅದನ್ನು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಅನು. ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ. ರೇವಣ್ಣ